ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ ಗೈಸ್. ಇವಾಗ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ, ನಾನು ಮತ್ತೆ ರಾಹುಲ್. ತುಂಬಾ ದಿವಸ ಆಗಿತ್ತು ಬಂದು, ನಾನು ಮತ್ತೆ ರಾಹುಲ್ ಬಂದಿದ್ದೀವಿ. ಇವಾಗ ಇಲ್ಲಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಹೆಸರಲ್ಲೇ ಐತೆ, ದೊಣ್ಣೆ ಬಿರಿಯಾನಿ ಅಂತೆ. ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀವಿ, ಯಾವ ಥರ ಇಲ್ಲಿ ಫೇಮಸ್ಸು ದೊಣ್ಣೆ ಬಿರಿಯಾನಿ, ಇವಾಗ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಿಮಗೆ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಇವಾಗ ರೇಟಿಂಗು ಹೇಳ್ತೀವಿ. ಇವಾಗ ಬರೋ, ಇಲ್ಲೇ ನೋಡಿ ಗೈಸ್, ಇಲ್ಲೇ ನೋಡಿ ಸ್ಟಾರ್ಟಿಂಗೇ ಹಾಕ್ಬಿಟ್ಟಿದ್ದಾರೆ ಬಿರಿಯಾನಿ, ಬ್ಲ್ಯಾಕ್ ರೈಸ್, ಚಿಕನ್ ಕಬಾಬ್, ಆಮೇಲೆ ಇನ್ನೇ ಓದಿದೆ ಗುಂಟೂರು ಚಿಕನ್ ಬೇಡ, ಚಿಕನ್ ಫ್ರೈ ಎಷ್ಟು, ಚಿಕನ್ ಫ್ರೈ ಅಂತ ಕೊಟ್ಬಿಡಿ, ಒಂದು ಮುದ್ದೆ ಕೊಟ್ಬಿಡಿ, ಒಂದು ಮುದ್ದೆ ಇಲ್ವಾ, ಮತ್ತು ಬಿರಿಯಾನಿ ಮಾತ್ರನಾ? ಅಷ್ಟೇ ಅಷ್ಟೇ, ಚಿಕನ್ ಫ್ರೈ. ಗೈಸ್ ಇವಾಗ ನಾವು ಇಲ್ಲಿ ಕಾಸ್ಟು ತುಂಬ ಕಾಸ್ಟ್ ಇದೆ ಗೈಸ್, ಎಲ್ಲ 200-300 ಎಲ್ಲ ಕಾಸ್ಟ್ಲಿ ಇವಾಗ. ಅದಕ್ಕೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಯಲ್ಲಿ ಒಂದು ಕುಷ್ಕ ಮಾಡಿದ್ದೀವಿ. ಕುಷ್ಕ ಜೊತೆ ಒಂದು ಯಾವುದಾದ್ರು ಚಿಕನ್ ಫ್ರೈ ಅಲ್ವ ಹೇಳಿದ್ದು, ಚಿಕನ್ ಫ್ರೈ ಗೈಸ್. ಇವಾಗ ಅದು ಬರೋ ಗಂಟೆ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಇನ್ನೂ ಯಾವ್ದಾದ್ರು ವೀಡಿಯೋ ನೋಡಿಲ್ಲ, ನೋಡ್ತಾ ಇರಿ ಗೈಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋನ ಊಟ ಬಂದಾದ್ಮೇಲೆ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಚಿಕ್ಕಪೇಟೆದು. ಇದು ಕುಷ್ಕ ಬುಕ್ ಮಾಡಿರೋದು ನಾನು. ಎಲ್ಲೇ ಹೋದ್ರು ನಾನು ಚಿಕನ್ ಬಿರಿಯಾನಿ ತಿನ್ನಲ್ಲ, ಏನಕ್ಕೆ ಅಂದರೆ ಪೀಸ್ ನನಗೆ ಇಷ್ಟ ಇಲ್ಲ. ಇಲ್ಲಿ ನೋಡಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಘಮ 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 ಅಂತ ಇದೆ. ಆಹಾ, ಹಂಗೆ ಚಿಕನ್ ಗ್ರೇವಿ ಗೈಸ್. ಇದ್ದು ನಾನು ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ, ಏನಕ್ಕೆ ಅಂದರೆ ಬರ್ತಾ ದಪ್ಪ ಆಗ್ತಾಯಿದ್ದೀನಿ. ಅದ್ರ ಜೊತೆಗೆ ಬಜೆಟ್ ಕೂಡ ಕಡಿಮೆ ಐತೈತೆ, ಅದಕ್ಕೋಸ್ಕರ ಲಿಮಿಟಲ್ಲಿ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಇಷ್ಟೇ ಬುಕ್ ಮಾಡಿರೋದು, ಎರಡೇ. ಒಂದು ಅದ್ರ ಜೊತೆ ಒಂದು ಬಾಯ್ಲ್ಡ್ ಎಗ್ ಕೊಟ್ಟಿದ್ದಾರೆ, ಹಾಫ್ ಗೈಸ್, ಹಾಫ್ ಬುಕ್ ಮಾಡಿದ್ದೀನಿ ನೋಡಿ. ಹಾಫ್ ಅಲ್ಲ ಕಣೋ, ಹಾಫ್ ಬರೋದೇ ಇಲ್ಲ, ಬಾಯ್ಲ್ಡ್. ಗೈಸ್ ಕುಷ್ಕ ಫುಲ್ಲು ಹಾಫ್ ಕೊಡಲ್ಲ ಇಲ್ಲಿ ನೋಡಿ. ಯಾವುದೋ ಡಿಫ್ರೆಂಟ್ ಏನದು ಮಂಗಳೂರು ಸ್ಟೈಲ್ ಕೊಡ್ತಾರಲ್ಲ, ಜೊನ್ನೆಲ್ಲಿ ಕೊಟ್ಟಿದ್ದಾರೆ. ವಾ ಗೈಸ್, ಇವಾಗ ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂ ಹೇಳ್ತೀನಿ. ಇವಾಗ ನಾನು ಹಾಕು ಗೈಸ್. ಇವಾಗ ರಾಹುಲ್ ಬಡಿಸ್ತಾನೆ. ಇಲ್ಲ ಸ್ವಲ್ಪ ಹಾಕು, ಸ್ವಲ್ಪ ಅಂದರೆ ಸ್ವಲ್ಪ ಹಾಕು, ಓಕೆನಾ? ಸ್ವಲ್ಪ. ಆಹಾ, ಘಮ ಘಮ ಅಂತೈತೆ ಗಾಯ್ಸ್. ಎಲ್ಲರೂ ನೀರಲ್ಲೂ, ಎಲ್ಲರೂ ಬಾಯಲ್ಲೂ ನೀರು ಬರ್ತಾ ಇರುತ್ತೆ. ಏನು ಇಷ್ಟೊಂದು ಘಮ ಘಮ ಅಂತೈತೆ ರಾಹುಲ್. ಸಾಕು ಗೈಸ್. ಇಲ್ಲಿ ನೋಡಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ. ಆ್ಯಕ್ಚುಲಿ ದೊಣ್ಣೆ ಬಿರಿಯಾನಿ ಅಂತ ಹಾಕ್ಬಿಡ್ದಾಯ್ತು, ಜೊನ್ನೆ ಬಿರಿಯಾನಿ ಅಂತ ಇಕ್ಕೋದು ಗೈಸ್. ಇವಾಗ ಎಲ್ಲ ಸ್ಪೂನು ಒಂದೆರಡು ಇದನ್ನ ಹಾಕೊಳ್ಳೋಣ, ಚಿಕನ್ ಫ್ರೈನ ಹಾಕ್ಕೊಂಡು ಇವಾಗ ಆಹಾ ಗೈಸ್, ಫುಲ್ಲು ನೋಡಿ ಯಾವ ಥರ ಫುಲ್ಲು ಭಾರಿ ಐತೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಗೈಸ್ ಚಿಕನ್ ಫ್ರೈ ಊಟಕ್ಕೆ ಸ್ವಲ್ಪ ಖಾರ ಜಾಸ್ತಿ ಐತೆ. ನಮ್ಮ ಮಸಾಲ ಚೆನ್ನಾಗೈತೆ, ಸ್ವಲ್ಪ ಖಾರ ಐತೆ ಅಷ್ಟೇ ಗೈಸ್. ನಂಗೆ ಖಾರ ಇಷ್ಟ ಆಗಲ್ಲ, ಖಾರ ಇರೋರಿಗೆ ಸರಿ ಹೋಗುತ್ತೆ. ಇಲ್ಲಿ ನೋಡಿ ಲವನೇ ಇಲ್ಲ, ಖಾರ ತಿನ್ನೋನು ಗೈಸ್. ಇವಾಗ ಏನೋ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಫೇಮಸ್ ಇಲ್ಲಿ ಈ ಹೋಟ್ಲಲ್ಲಿ. ಇದನ್ನು ತಿನ್ನಿ, ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಅಷ್ಟೊಂದೇನು ಡಿಫ್ರೆನ್ಸ್ ಅಂತಿಲ್ಲ. ನೋಡಿ ಇವಾಗ ಮಸಾಲೆಗೂ ಮತ್ತು ಚಿಕನ್ ಮಸಾಲೆಗೂ ಮತ್ತು ಕುಷ್ಕಾಗೂ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಹಳ್ಳಿ ಸವಿ ಅಂತ ಹೋಗಿದ್ದೆ ಗೊತ್ತಾ ನಾನು, ನಮ್ಮಣ್ಣ. ಹೆಂಗಿತ್ತು ಗೊತ್ತಾ ಬಿರಿಯಾನಿ? ನಾನು ನೋಡಿದ್ದೀನಿ. ಇದು ನಾಗಲ್ ಬಾವಿ ಮೇನ್ ರೋಡ್ ತಾನೆ, ನೋಡಿದ್ದೀನಿ. ಟೇಸ್ಟ್ ನೋಡಿದ್ಯಾ? ಅಲ್ಲಿ ವೈಟ್ ಪಲಾವ್ ತಾನೆ, ಸಕ್ಕತ್ತಾಗಿತ್ತು, ಮಸ್ತಾಗಿತ್ತು. ನನ್ನ ಬರ್ತಡೇ ಡಿಶ್ ಅನ್ಕೊಣ. ನನ್ನ ಬರ್ತಡೇ ಡಿಶ್ ಟ್ರೀಟ್ ಅಲ್ಲ, ನನ್ನ ಬರ್ತಡೇ ಅಲ್ಲ, ಅಲ್ಲೇ ಊಟ ಪಲಾವ್ ಏನೇನು ಹಾಕಿದ್ರು ಸಕ್ಕತ್ತಾಗಿತ್ತು ಗೈಸ್. ನಾನು
ಲೈಫಲ್ಲೇ ತಿಂದಿರಲಿಲ್ಲ ಅಂತ ಕುಷ್ಕ ತಿಂದಿರೋದು ಅವತ್ತು. ವೈಟ್ ಪಲಾವ್ ಅದೇ ಅವತ್ತು ಹಳ್ಳಿ ಸವಿ ಅಂತ ವಿಡಿಯೋ ಮಾಡಾಕಿದ್ದೀನಿ ನೋಡಿ. ನನ್ನ ಬರ್ತಡೇ ದಿವಸ ಎಲ್ಲ ಅಲ್ಲೇ ಹೋದವ್ರು ಊಟದಲ್ಲಿ, ನಾನ್ ವೆಜ್ ಅದೇ. ನಿಂಗೆ ಗೊತ್ತಾಯ್ತು ಅಲ್ಲೇ ಇದೆ ಅಂತ? ನನ್ನ ಬರ್ತಡೇ ನಮ್ಮ ಅಣ್ಣ ಚೇತನ್ ಇದಾರಲ್ಲ, ಅವ್ರ ಮನೆ ಅಲ್ಲೇ. ನನ್ನ ಬರ್ತಡೇ ದಿವಸ ಎಲ್ಲ ಅಲ್ಲೇ ತಿన్నారు ಎಲ್ಲರೂ. ಹಾಕೊಂಡು ಅಲ್ಲೇ ಗೈಸ್. ಇವಾಗ ರಾಹುಲ್ ತಿಂತಾ ಇದ್ದಾನೆ, ಇಬ್ರು ಅದರಲ್ಲೇ ಬೈಟು ಮಾಡ್ತಾ ಇದೀವಿ. ತಗೋ, ಇದು ಚಿಕನ್ ಗೊಜ್ಜು, ಚಿಕನ್ ಫ್ರೈ. ಗೈಸ್ ನಾನು ಏನು ಕುಷ್ಕಾಗೆ ನಾನು 10/5 ಕೊಡ್ತೀನಿ ಗಾಯ್ಸ್. ಇದು ಚಿಕನ್ ಫ್ರೈಗೆ 10/7 ಕೊಡ್ತೀನಿ. ಏನಂತಂದ್ರೆ ಸ್ವಲ್ಪ ಖಾರ ಐತೆ, ಅದಕ್ಕೋಸ್ಕರ. ಎಲ್ಲಿ ಏನು ಉಪ್ಪು ಇಲ್ಲ, ಖಾರ ಇಲ್ಲ, ಏನಿಲ್ಲ. ಹೆಂಗ ಅನಿಸ್ತೈತೆ ಬೇರೆನೆ? ಹೆವಿ ಕಾಸ್ಟ್ಲಿ. ಏನಂತಿಗೆ ಎಷ್ಟು ಕಾಸ್ಟ್ಲಿ ಮಾಡೋರೋ ಗೊತ್ತಿಲ್ಲ ಗೈಸ್. ಇವಾಗ ಫುಲ್ ಹಾಕೊಂಡಿದ್ದೀನಿ ನೋಡಿ, ಖಾಲಿ. ಬಿಸಿಗೆ ಬಾಳೆದೆಲೆಲ್ಲ ಕರ್ಗಾಗ್ಬಿಟ್ಟಿದೆ ಗೈಸ್. ಇವಾಗ ಸ್ವಲ್ಪ ಫ್ರೈ ಹಾಕೊಳ್ಳೋಣ, ಚಿಕನ್ ಫ್ರೈ. ಬಾಯ್ಲ್ಡ್ ಎಗ್, ಖಾರ ಇದೆ. ಹಾಂ, ಖಾರ ಇದೆ. ಹೆಂಗೆ ಖಾರ ಐತಾ ಇಲ್ವಾ? ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಿಜಾಲು ಖಾರ, ಸಖತ್ ಖಾರ ಇದೆ. ಕುಷ್ಟೇ ಓಕೆ, ಕುಷ್ಕ ಓಕೆ ಅಲ್ವಾ? ಚಿಕನ್ಗೆ, ಚಿಕನ್ ಫ್ರೈ ಓಕೆ. ರೇಟಿಂಗ್ ಎಷ್ಟು ಕೊಡ್ತೀಯ 10ಗೆ? ಕುಷ್ಕಾಗೆ ಒಂದು 5 ಕೊಡ್ತೀನಿ, ಚಿಕನ್ಗೆ ಒಂದು 6. ನನಗಿಂತ ಒಂದು ಪಾಯಿಂಟ್ ಕಡಿಮೆ ಕೊಟ್ಟಿದೆಯಾ ಅಷ್ಟೇ. ಅಂಥದ್ದು ಏನಿಲ್ಲ ಕಣ ಇಲ್ಲಿ ಬಂದು. ಬೇಜಾರು. ಬರೀ ಗೈಸ್ ಇಲ್ಲಿ ಸಿಗೋದು ನಿಮಗೆ ಬರೀ ಬಿರಿಯಾನಿ, ಏನು ಕಬಾಬ್ ಸಿಗುತ್ತೆ, ಚಿಕನ್ ಫ್ರೈ ಸಿಗುತ್ತೆ ಅಷ್ಟೇ. ಹಂಗೆ ಮಟನ್ ಬಿರಿಯಾನಿ ಸಿಗುತ್ತೆ ನೋಡಿ. ಅಲ್ಲಿ ಹಾಕಿದಾರಲ್ಲ ಕಾಲ್ ಸೂಪ್ ಒಂದು ಸಿಗುತ್ತೆ ನೋಡಿ, ಅಷ್ಟೇ ಸಿಗೋದು, ಇನ್ನೇನು ಸಿಗಲ್ಲ. ಮುದ್ದೆ ಎಕ್ಸ್ಟ್ರಾ ಏನು ಸಿಗಲ್ಲ, ಮುದ್ದೆ ಗಿದ್ದೆ ಏನು ಸಿಗಲ್ಲ, ಚಪಾತಿ ಸಿಗಲ್ಲ, ಪರೋಟ ಸಿಗಲ್ಲ, ಏನಿಲ್ಲ. ಬರೀ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಅಷ್ಟೇ. ಅಂಥ ಲೆವೆಲ್, ಅಂಥ ರೇಂಜಿಗೆಲ್ಲ ಏನಿಲ್ಲ ಟೇಸ್ಟು ನೋಡಿ. ಇಲ್ಲೇ ಇದ್ದಾರೆ ವರ್ಕರ್ಸ್ ಎಲ್ಲ, ನಾನು ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ಗಾಯ್ಸ್ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಲ್ಲ, ಅಣ್ಣ ನಗಾಡ್ಕೊಂಡು ಓನರ್ಗೆ ಹೇಳ್ತಾ ಇದ್ದಾರೆ ನೋಡಿ, ವರ್ಕರ್ಗೆ, ಇನ್ನೊಬ್ಬ ವರ್ಕರ್ಗೆ. ಗೈಸ್ ಫೈನಲಿ ನೋಡಿ ಎಲ್ಲ ತಿಂದು ಮುಗಿಸಿದ್ದೀವಿ, ಒಂಚೂರು ವೇಸ್ಟ್ ಮಾಡಿಲ್ಲ. ಇದು ನೋಡಿ ಎಲ್ಲ ತಿಂದು ಮಾಡಿರೋದು 2 ಏನೋ ಚಿಕನ್ ಫ್ರೈ ಮತ್ತು ಚಿಕನ್ ಕುಷ್ಕ ಅಷ್ಟೇ ಬುಕ್ ಮಾಡಿರೋದು. ಎಲ್ಲ ತಿಂದು ಮುಗಿಸಿದ್ದೀವಿ ನೋಡಿ. ನಾಳೆ ರೆಡಿಯಾಗಿ ಕೂತವ್ನು ಕೈ ತೊಳ್ಕೊಂಡು. ಗೈಸ್ ಇವಾಗ ಫೈನಲಿ ತಿಂದಾಯಿತು. ಒಂದು ಕುಷ್ಕ ಮತ್ತು ಚಿಕನ್ ಫ್ರೈ, ಯಾವುದೂ ಇಲ್ಲ. ಗೈಸ್ ಟೋಟಲ್ ಬಿಲ್ 260 ರೂಪೀಸ್ ಆಗಿದೆ. ಗೈಸ್ ನನಗೆ 250 ರೂಪೀಸ್ ವರ್ತೇ ಇಲ್ಲ, ಏನಿಲ್ಲ. ಸ್ವಲ್ಪ ಕ್ವಾಂಟಿಟಿನಾದ್ರು ಜಾಸ್ತಿ ಮಾಡಬೇಕಾಯ್ತು. 100 ರೂಪೀಸು ಇಂಥ ನಾನು ದೊಡ್ಡ ಹೋಟ್ಲಿಗೆ ಹೋಗಿದ್ದೀನಿ, 80 ಇಲ್ಲಾಂದರೆ 90. ಏನೋ ಹೌದು, ಇಲ್ಲಿ ತುಂಬಾ ಚೀಪ್ ಅನಿಸ್ತು. ಅದೇ ಕ್ವಾಂಟಿಟಿ ಫುಲ್ ಚೀಪ್ ಅನಿಸ್ತಾ. ಆಮೇಲೆ ಕಾಸ್ಟ್ ಹೆವಿ ಜಾಸ್ತಿ. ಏನು ನೋಡಿ, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ, ಇದು 2ನೇ ಬ್ರಾಂಚ್ ವಿಜಯನಗರ. 2ನೇ ಬ್ರಾಂಚು ವಿಜಯನಗರಲ್ಲಿ ಇರೋದು, ಇನ್ನೊಂದು ಚಿಕ್ಕಪೇಟೆಯಲ್ಲಿ ಆಯ್ತೇನೋ. ಫಸ್ಟ್ ಬ್ರಾಂಚ್ ನಾನು ಓದಿದ್ದೀನಿ ಅಂತ, ಇಲ್ಲಿ 2nd ಬ್ರಾಂಚ್ ಮಾಡಿದ್ರೆ ನೋಡಿದ್ರೆ ಹಿಂಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು ದಿ ನೆಕ್ಸ್ಟ್ ವ್ಲಾಗ್ ಗೈಸ್.